ಏನೋ ನಾನು ಬಂದಿದ್ದು ತಪ್ಪಾಯ್ತು. ಇನ್ನು ತಿನ್ಕೊಂಡು ಮಾತಾಡಲ್ಲ ಅಲ್ವ ಮೇಡಮ್ ಹೇಳ್ತಾ ಇರ್ತೀನಿ ಅದಕ್ಕೆ ನಾನು ಹೇಳ್ತಿರೋದು ಎಲ್ಲೆಲ್ಲ ಹೋಗ್ಬಿಟ್ಟು ಬಂದು ಕಾಲ್ ಕಟ್ಕೊಬಿಟ್ಟೆ ಕರ್ಕೊಂಡ್ ಬಿಡಿಕಬೇಕ ಮನೇಲಿ ಹಂಗೆಲ್ಲ ಏನು ಇಷ್ಟು ದಿನ ಆಗ್ಲಿಲ್ಲ ನಂಗೆ ಗೊತ್ತಾಗ್ಲಿಲ್ಲ. ನಿಮ್ಮ ಚಿಕ್ಕದವ್ರ ಜೊತೆಲ್ಲ ಓಡಾಡ್ತಿದ್ದೀರ ಓಡಾಡೋ ಹೋಗಿ ನಿನ್ ಕರೆಯಾಕ್ ಬಂದಿದ್ದೆ ಯಾರಿಗಳಿಗೆ ನಿನ್ ಕರೆ ಬಂದ ನನಗೆ ಬಾನಿಗೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಿ. ಕಂಪ್ಲೇಂಟ್ ಏನೈತೆ ನಾನು ಅವ್ರ ಬಗ್ಗೆ ನನ್ನ ಬಗ್ಗೆ ಯಾಕೆ ಬರ್ಬೇಕು ಇರೋದನ್ನ ಅವ್ರಿಗೆ ತಿಳಿಸ್ಬೇಕು. ತಿಳ್ಸಕ್ ಬಂದಿದ್ದೀನಿ ಅಷ್ಟೇ. ನಾನು ನಿಮ್ಗೀಗ ಕರ್ಕೊಂಡು ಸಂಸಾರ ಮಾಡಿ ನಿಮ್ ಬುದ್ಧಿನ ಆ ಮಕ್ಳು ಕಲ್ತ್ಕೊಂಡು ಆ ಮಕ್ಳನ್ನ ಬಾಳ ಮಾಡ್ಕೊಬರಲ್ಲ ರೀ. ನನ್ನ ಗಂಡ ಮಕ್ಕಳು ಮಾತಾಡ ಮೇಡಮ್ ಅವರೇ ಮೇಡಮ್ ಅಲ್ಲಮ್ಮ ಇಲ್ಲಿ ಬನ್ನಿ ಒಂದು ನಿಮಿಷ. ತಪ್ಪು ಮಾಡಿದ್ದಾರೆ ಅಂತ ತೀರ್ಮಾನಕ್ಕೆ ಬಂದ್ಬಿಡ್ಬಾರ್ದಲ್ವೇನಪ್ಪ? ಮಾಡಿದಾರೆ ಇಷ್ಟೆಲ್ಲ ಆದ್ರೂ ನಾನು ಸೋತೆ ಮೇಡಮ್. ನಾನು ಮಕ್ಳಿರೋನು ನಾನು ಬೇಡ ಆಟ ಮಾಡೋದು ಅಂತ ಸೋತ್ಬಿಟ್ಟು ಈಗ ಒಂದು 5 ತಿಂಗಳಿಂದ ಒಂದು ಫೋನ್ ಮಾಡಿದ್ಲು ಮೇಡಮ್ ಅವ್ಳು ನನಗೆ. ನಾನು ಇಷ್ಟ ಇರಲಿಲ್ಲ ಮಾತಾಡೋಕ್ಕೆ. ಹಿಂಗೆ ಹೋದ್ಮೇಲೆ ತಿರ್ಗಾ ಮಾತಾಡೋಕ್ಕೆ ನಂಗೆ ಮಕ್ಕ ಇಲ್ಲಿ ಬರ್ತದೆ. ಹಂಗಿದ್ರು ನಾನು ಕಷ್ಟದಿಂದನೂ ಆಯ್ತು ಅದೇನು ಹೇಳು ಅಂದಾಗ ಇವಳು ಹತ್ಕೊಂಡು ಏನೋ ಒಂದು 2-3 ಮಾತಾಡಿದ್ಲು. ತಿರ್ಗಾ ನಾನು ಬರಬೇಕು ನಿನ್ನ ಜೊತೆ ಬಾಳ್ಬೇಕು ಅಂತ ಅಂದ್ಬಿಟ್ಟು ಹಂಗೆ ಹೇಳಿದ್ಲಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಕಾಗ್ಬಿಟ್ಟೆ ಮೇಡಮ್. ತಿರ್ಗಾ ಹಠ ಮಾಡಕ್ಕೆ ಹೋಗ್ಲಿಲ್ಲ. ಸುಮ್ಕ ಹಠ ಮಾಡಿ ಏನು ಸುಖ, ನೀವು ಹೇಳ್ದಂಗೆ ಕೇಳ್ತೀನಿ ನಿನ್ಮೇಲೆ, ನೀವು ಹೇಳ್ದಂಗೆ ಹೇಳ್ತೀರ ಹಂಗೆ ಮಾಡ್ತೀನಿ ಅಂತ ಹೇಳಿದ್ಲು. ಆಯಿತು ನಿಮ್ಮ ಊರಲ್ಲಿ ಒಂದು ಸ್ವಲ್ಪ ದಿನ ಇರು, ನಿಮ್ಮ ತಾಯಿ ಮನೆ ಜನ ಎಲ್ಲ ಊರಲ್ಲಿ ಅವಳೆ ಅಂತ ತಿಳ್ಕೊಳ್ಳಿ, ಆಮೇಲೆ ನಂತರ ಬೇಕಾದ್ರೆ ನಾನು ಕರ್ಕೊಂಡೋಗಿ ನಮ್ಮ ಮಕ್ಕಳ ಜೊತೆ ನೀನು ಇರುವೆ ಅಂತ ನಾನು ಹೇಳಿ ಇರ್ತಿದ್ದೀನಿ ಮೇಡಮ್. ಇವ್ರ ಮನೇಲಿ ಇವ್ರ ಮನೇಲಿ ಇದ್ಲ ಕೇಳಿ ಮೇಡಮ್. ಅವ್ರು ತಾಯಿ ಮನೆಗೆ ಬಿಟ್ಟು ತಾಯಿ ಮನೇಲಿ ಇದ್ಲ ಕೇಳಿ ಮೇಡಮ್. ಇದ್ದೆ ಮೇಡಮ್ 2.5 ತಿಂಗಳು ಇದ್ದೆ ಮೇಡಮ್. ಇದ್ಬಿಟ್ಟು ಈಗ ಒಂದು ವಾರದಲ್ಲಿ 3 ಸತಿ ಹೋಗಿದ್ದೀನಿ ಮೇಡಮ್ ತಾಯಿ ಮನೆಗೆ. 3 ಸತಿ ಮನೇಲಿ ಇಲ್ಲ ಮೇಡಮ್. ಮನೇಲಿ ಎಲ್ಲ ರೀತಿ ಮಾಡ್ಲಿ ಇವಳು. ಇಷ್ಟ ಮುಂದರ್ದಿ ಇವಳು ಬೆಂಗಳೂರು ಬಂದು ತಿರ್ಗಾ ಜೀವನ ಮಾಡೋಣ ಅಂತೀನಿ ಮೇಡಮ್. ಒಡವೆ ಇಲ್ಲಮ್ಮ. ನನ್ನ ಹತ್ರನೇ ಇದೆ ಮೇಡಮ್. ಒಂದು ಒಡವೆ ಮಾತ್ರ, ಒಂದು ಬಳೆ ನಮ್ಮ ಇವ್ರ ಅಕ್ಕನೇ ಅಡ ಮಡಗಿಸ್ಬಿಟ್ಟು ಅವ್ರ ಕೈಲಿ ನಾನು ಮನೆ ಮಾಡಕ್ಕೆ ಬಳೆ ಕೊಟ್ಟಿದ್ದೆ 10,000 ಅಡ ಮಡಗಕ್ಕೆ. ಅದನ್ನ ಮಾತ್ರ ಅವರೇ ಬಿಡ್ಸಿಟ್ಕೊಂಡಿದ್ದಾರೆ. ಇನ್ನೆಲ್ಲ ಪ್ರತಿ ಒಂದು ಒಡವೆ ನನ್ನ ಹತ್ರ ಅದೇ. ನಾನು ಏನು ಕಳ್ದಿಲ್ಲ ಮೇಡಮ್. ಎಲ್ಲಿದೆ? ನನ್ನ ಹತ್ರನೇ ಇದೆ, ಇಲ್ಲೇ ಇದೆ. ನಾನು ಎಲ್ಲಿದ್ದೀನಿ ನನ್ನ ಜೊತೆ ಅದು ಇದೆ. ತೋರ್ಸು ಅಂದ್ರೆ ತೋರ್ಸಕ್ಕಾಗುತ್ತೆ? ಆಗುತ್ತೆ ಮೇಡಮ್. 2 ಮಾತ್ರ ನಂದು ಒಂದು ಸ್ವಲ್ಪ ಇವ್ರಿಗೆ ಗೊತ್ತು. ಹುಣಸೂರಲ್ಲಿ ಸಾಲ ಇತ್ತು, ಆ ಸಾಲ ತೀರ್ಸಕ್ಕೆ ನಾನು ಒಡವೆ ಅಡ ಮಡಗಿದ್ದೀನಿ. ಅದನ್ನ ನಾನು ಬಿಡಿಸ್ಕೊಳ್ತೀನಿ ಮೇಡಮ್. ಒಟ್ಟು ಎಷ್ಟು ಗ್ರಾಮ್ ಚಿನ್ನ? ನನ್ನ ಹತ್ರ ಒಂದು 100 ಗ್ರಾಮ್ ಇದೆ ಮೇಡಮ್ ಅಷ್ಟೇ. 100 ಗ್ರಾಮ್. ಆ 100 ಗ್ರಾಮಲ್ಲಿ ಕೈಯಲ್ಲಿ ಎಷ್ಟಿದೆ? ಕೈಯಲ್ಲಿ ಸ್ವಲ್ಪ ಇದೆ. ಎಷ್ಟಿದೆ? ಒಂದು 50 ಇರ್ಬೋದು. 4 kg ಚಿನ್ನ ಐತೆ ಮೇಡಮ್. 1/4 kg ಎಲ್ಲ ರಸೀದಿಗಳು ಮನೇಲಿ ಇದಾವೆ. 8 ಅಂಗಡಿಗಳು ಪರ್ಚೇಸ್ ಮಾಡಿರೋದು ಒಡವೆಗಳು. 8 ಒಡವೆ ಚೀಟಿನೂ ತಂದು ತೋರಿಸ್ತೀನಿ ಮೇಡಮ್. ನನ್ನ ಹತ್ರ 1/4 kg ಎಷ್ಟು ಗ್ರಾಮ್ ಚಿನ್ನ ಆಯ್ತು ಅಂತ ಲೆಕ್ಕ ಹಾಕಿ ಮೇಡಮ್. ಒಂದು ಚಿನ್ನನೂ ಇಲ್ಲ. ಏನೇನು ಒಡವೆ ಇದೆ ಎಲ್ಲ ಮೈಸೂರಲ್ಲೇ ತೆಗ್ದಿರೋದು ಮೇಡಮ್. ಮೇಡಮ್ ಎಲ್ಲ ಒಡವೆಗಳು ಮೈಸೂರಲ್ಲಿ. ಏನೇನು ಒಡವೆ ಇದೆ ಕೇಳಿ ಮೇಡಮ್. ಎಲ್ಲ ರಸೀದಿಗಳು ಇದೆ. ಅವ್ರು ಏನಾದ್ರೂ ನನ್ಗೆ ಇಷ್ಟುದ್ದ ಒಡವೆ ತೆಗೆದು ಕೊಟ್ಟಿದಾರ ಕೇಳಿ ಮೇಡಮ್. ಮತ್ತೆ ಇದೆಲ್ಲ ಹೇಗೆ ತಗೊಂಡ್ರಿ? ನಾನು ಇವ್ರು ಕೊಡೋ ದುಡ್ಡಲ್ಲಿ ನನ್ನ ಸಂಘ ಮಾಡ್ಕೊಂಡು ಮತ್ತೆ ಫೈನಾನ್ಸ್ ಮಾಡ್ಕೊಂಡಿದ್ದೆ. ಅಲ್ಲ ನೀನೇ ತಗೊಂಡಿದ್ರೆ ಅದೆಲ್ಲ ಏನಾಯ್ತು ಈಗ? ನನ್ನ ಹತ್ರ ಏನೇನು ಒಡವೆ ಇದೆಯೋ ಅದೆಲ್ಲ ನನ್ನ ಹತ್ರ 8 ತಿಂಗಳು ಆದ್ಮೇಲೆ ಜ್ಞಾಪನ ಬಂದೈತೆ ಸರ್ ಮೇಡಮ್ ನನ್ನ ಮೇಲೆ. ಇಲ್ಲಿ ಗಂಟ ಮೇಡಮ್ ಬಂದಿಲ್ಲ. ಒಡವೆ ಯಾಕೆ ತಗೊಂಡು ಮನೆಯಿಂದ ಜಗಳ ಆಡ್ಕೊಂಡು ಬರುವಾಗ ಒಡವೆ ಕೈಯಲ್ಲಿ ಬರ್ತಾರೆ? ಒಡವೆ ಏನ್ ಕೈಯಲ್ಲಿ ಇಟ್ಕೊಂಡು ಬಂದ್ರೆ ಇವ್ರದ್ದು ಯಾವಾಗ ಕ್ಯಾರೆಕ್ಟರ್ ನನಗ್ ಸರಿ ಕಾಣ್ಲಿಲ್ಲ. ಅಮ್ಮನ ಮನೆ ಮೊದ್ಲೇ ಇದೆಲ್ಲ ಸುಳ್ಳು ಮೇಡಮ್ ಇದು. ಅಮ್ಮನ ಮನೆಗೆ ಹೋಗ್ತಿರ್ಲಿಲ್ಲ, ಒಂದ್ ರಾತ್ರಿನೂ ಇದ್ದಿಲ್ಲ. ಅಮ್ಮನ ಮನೆ ಇದ್ರು ನಾನು ಯಾವ ಮದ್ವೆ ಮುಂಜಿ ಯಾವ ಫಂಕ್ಷನ್ಗೂ ಹೋಗ್ತಿರ್ಲಿಲ್ಲ. ಮತ್ತೆ ಒಡವೆ ಯಾಕೆ ತಗೊಂಡು ಹೋಗಲ್ವಿ? ಇವ್ರು ಯಾರಿಗಾದ್ರೂ ಕೊಟ್ಬಿಟ್ರೆ ನಾನೇನ್ ಮಾಡ್ಲಾ? ಒಡವೆ ತಗೊಂಡು ಅಲ್ಲಿಡುವಂತದ್ದು ಏನಾದ್ರು ಹೋಗೋದೇ ಇಲ್ಲ ಮೇಡಮ್. ಅವಳ ನನ್ನ ಹತ್ರ ನನ್ನ ಮೇಲೆ ನಂಬಿಕೆನೇ ಮೇಲೆ ಬಾಳೆ ಕೇಳ್ತಾ ಇದೀನಿ. ನನ್ನ ಹತ್ರ ಬಾಳ್ ಕೊಡು ಅಂತ. ನಂಬಿಕೆ ಇಲ್ಲ ಅಂದ್ರೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಬಾಳೆನ ಕೊಡು ಕೇಳು ಅಂತ. ನೀವು ಅವ್ರ ಸಂಗೋಲ್ಸ ಮಾಡೋದ್ರಿಂದ ತಾನೇ ನಾನ್ ತಗೊಂಡೋಗ ತೋರ್ಸು. ಅದೇನಂತ ಪ್ರೂಫ್ ಮಾಡಿ ತೋರ್ಸದ್ನ? ಪ್ರೂಫ್ ಏನ್ ಮಾಡ್ಲಾ ನಾನು? ಪ್ರೂಫ್ ಎಲ್ಲ ರಮೇಶ್ ನಿನ್ಗೆ ಪ್ರೂಫ್ ತೋರಿಸ್ತಾ ಇದೀನಲ್ಲ, ಇಂಥೊಂದ್ ಜೊತೆಲೆ ಇದೆ ನೀನು ಅಂತ ತೋರಿಸ್ತಾ ಇದೀನಲ್ಲ. ಜೊತೆಲಿ ಇದ್ರ ತಕ್ಷಣ ಆಯ್ತಾ ನೀವು ಮತ್ತೆ ನಂಜನಗೂಡು ಅವಳ ಲಾಲ್ ಬಾಬು ಕಬ್ಬನ್ ಪಾರ್ಕ್ ಎಲ್ಲ ಮಾಡ್ಕೊಂತೀರಿ. ನೋಡಿದ ನೀನು ಅದನ್ನ ಕಣ್ಣಿ ನೋಡಿ ಕಲ್ಪತರು ಹೋಟ್ಲಲ್ಲಿ ಊಟ ಎಲ್ಲ ಮಾಡ್ತಿದ್ರೆ ಒಬ್ಬನ ಜೊತೆ ಇರೋದಕ್ಕೆ ನಿಮ್ಗೆ ಜೊತೆಲಿ ಇರೋದ್ ಕೇಳ್ತೀರಲ್ವಾ? ಯಾವ ಟೆಸ್ಟ್ ಮಾಡಿಸ್ಬಿಟ್ಟು ಇವ್ರಿಗೆ ನಂಬಿಕೆ ಬರಂಗೆ ನನ್ನ ಕಳ್ಸಿ ಎಲ್ಲ ನಿಮ್ಗೆ ಸೇರಿರೋದು ಮೇಡಮ್. ಟೆಸ್ಟ್ ಮಾಡ್ಬಿಟ್ಟು ಮನಸ್ಸಾಗಲ್ವಾ ಮೇಡಮ್? ನೀನ್ ಅವನ ಜೊತೆ ಇನ್ ಜೊತೆ ಇದ್ದಿ ಅಂದ್ರೆ ಯಾರು ಒಂದ್ ಮನೇಲಿ ಇದ್ರಿ ಇನ್ನೇನ್ ಜೊತೆ ರೂಮ್ ಎಷ್ಟಡಿ ಯಾರಮ್ಮ? ಅವರು ಅವ್ರ ಅಣ್ಣ ನಾನು ಮನೆ 10 ಅಡಿ 2 ಗಂಟೆ ಜೊತೆ ಇದ್ರಲ್ಲ ಅಂದ್ರೆ ಅರ್ಥ ಏನ್ ಲೆಕ್ಕ ಹಾಕಳಿ ಮೇಡಮ್ ನೀವು ಅಲ್ಲಿಗೆ? ಎಲ್ಲ ನಿಮ್ ತರನೇ ಯಾರು ಇರಲ್ಲ. ಎಲ್ಲ ಒಳ್ಳೆಯವ್ರ ಇರೋದು. ನಾನ್ ಸರಿ ಇಲ್ಲ ಅಲ್ವಾ? ನನ್ನ ಜೊತೆಗೆ ಯಾಕೆ ಬರ್ತೀನಿ ನಿಮಗ ಅಲ್ವಾ? ತಿರ್ಗಾ ನನ್ನ ಹತ್ರಕ್ಕೆ ಯಾಕೆ ಬರ್ತಾ ಇದೀವಿ? ಹೇಳಿಲ್ಲ ಅವರೆಲ್ಲ ಸರಿಗಿರ್ತಾರೆ. ನಿಮ್ ಜಾಗ ಎಲ್ಲ ಕರೆಕ್ಟ್ ಆಗಿರ್ತಲ್ವಾ? ನೀವು ಸರಿಯಾಗಿ ಇದ್ರಿ. ನಿಮ್ ಅಕ್ತಿರು ನಿಮ್ ಮೌದಿಂದಾನೇ ನೀವು ಹಾಳಾಗಿದ್ದ. ನೀವು ಹಾಳಾಗಿರೋ ಜೊತೆ ನೀನ್ ಬಾಳದ್ ಬೇಡ ಅಂತ ಹೇಳ್ತಾ ಇದೀನಲ್ಲ ನಾನು.
ಈ ಬಾಳೋದು ನಿಮ್ಮಿಬ್ಬರಿಗೋಸ್ಕರ ಅಲ್ಲ, ಮಕ್ಕಳಿಗೋಸ್ಕರ. ಹಾಗಾಗಿ ನೀವು ಇಷ್ಟೊಂದು ನಿಷ್ಠುರವಾಗಿ ಬೆಂಗಳೂರಲ್ಲಿ ಕರ್ಕೊಂಡು ಕಿತ್ತೂರಲ್ಲಿ ಇರ್ತೀನಿ, ನೀನು ಇರು ಇಲ್ಲಿ, ನಾನು ತಾಯಿ ಮನೆ ಅಂತ ಇರ್ತೀರ, ತಿರ್ಗಾ ಬೆಂಗಳೂರು ಆ ಜಂಗಲ್ ಅಂತ ರಾಮಪಟ್ಟಣ ಅಂತ ಐತೆ, ಅಲ್ಲಿ ಜಂಗಲ್ ಮೇಡಮ್, ಅಲ್ಲಿ 3 ಜನ ಹುಡುಗರ ಜೊತೆ ನಿಂತಿಲ್ಲ ಮೇಡಮ್ ಇವಳು. ಅದ್ ಸಾಕ್ಷಿ ಸಮೇತ ಬೇಕಾದ್ರೆ ನಿಮ್ಗೆ ಏನ್ ಪ್ರೂಫ್ ಕೊಡ್ಬೇಕು ಅಂತ ಕಳಿಸಿ. ಈಗ ಒಂದ್ಸತಿ ಎಲ್ಲೋ ಹೋಗ್ಬಂದ್ರು ಎಲ್ಲಾರು ಪಟ್ಟ ಕಟ್ತಾರೆ, ಹಾಗಂತ ಎಲ್ಲ ನಂಬಕ್ಕಾಗತ್ತೇನಪ್ಪ? ಇವಳೇ ಮಾತಾಡೋಳು ಸರ್ ಮೇಡಮ್ ಅವ್ರ ಜೊತೆ. ಮೇಡಮ್ ನಾನು ಹುಣಸೂರ್ಗ್ ಹೋಗಿದ್ದೆ ಮೇಡಮ್, ಹುಣಸೂರ್ಗ್ ಹೋಗಿದ್ದಾಗ ಸಂಘಕ್ಕೆ ಹೋಗ್ತೀರಿ, ದುಡ್ಡು ಕಟ್ಟಕ್ ಹೋಗ್ತೀರಿ, ಮನೆಗ್ ಹೋಗಲ್ವಲ್ಲಮ್ಮ ನೀವು? ಮನೆ ಒಂದ್ ಜಾಗ ಬಿಟ್ಟು ಇನ್ನೆಲ್ಲಾ ಕಡೆ ಹೋಗ್ತಿರಲ್ಲಮ್ಮ ನೀವು? ಸ್ಕೂಲ್ ಹತ್ರ ಮಕ್ಕಳು ನೋಡೋದಲ್ವೇನಮ್ಮ ನೀವು? ಮಕ್ಕಳು ನೋಡೋಣ ಕೇಳಿ ಮೇಡಮ್ ಅವಳು. ಏನಂತಾರೆ ಗೊತ್ತಾ, ಏನ್ ಇವ್ರು ಸೇರ್ಸಲ್ಲ, ಮಕ್ಳು ನೀವು ಹೆತ್ತಿರೋ ಮಕ್ಳು ತಾನೆ, ನಿಮ್ಗೆ ಹಕ್ಕಿಲ್ವಾ ಮಕ್ಳ ಹತ್ರ? ಏನು ಸ್ಕೂಲ್ ಒಳಗೆ ನಾನು ಸ್ಕೂಲಲ್ಲಿ ಕಾಯ್ಕೊಂಡು ನಿಂತ್ಕೊತೀನಿ. ಮಾಡಿ ತಿಳಿದಾಗ ಮಾಡೋ, ನಾನು ಏನು ನಿನ್ಗೆ ಹೊಡೆಯೋದು ಬಡಿಯೋದು ಹಿಂಸೆ ಕೊಡೋದೇನು ಮಾಡೋಕ್ಕಿಲ್ಲ. ನೀನು ಎಲ್ಲಿದ್ರು ಚೆನ್ನಾಗಿರಷ್ಟೇ. ನನ್ನ ತವತ್ತು ಮಾತ್ರ ಬೇಡ, ನನ್ ಗಂಡ ಮಕ್ಳು ಗಂಡ ನೀನು ಸಿಗೋಕ್ಕಿಲ್ಲ ಕಂದ್ಬಿಡು. ನಿನ್ ಗಂಡ ಸಿಕ್ಕಾದ್ರೆ ಇಲ್ಲಿ ಗಂಟ ನಾವು ಬಂದು ಕುಂತ್ಕೊತಿದ್ನ, ಇಲ್ಲಿ ಬಂದು ಕುಂತ್ಕೊಂಡು ನಿನ್ಗೆ ನಾನು ಎಡ್ತಿಬೇಕು ಅಂತ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ನ. ತಾಯಿ ಮನೆಗೆ ಬಿಟ್ಟಿದ್ದೀನಿ ನಾನು, ತಪ್ಪೆಲ್ಲ ಆಯ್ತು, ನಾನು ಇವ್ಳು ಮಾಡಿ ತಪ್ಪೆಲ್ಲ ಕ್ಷಮಿಸಿ ಕರ್ಕೊಂಡು ಮನೇಲಿರೋಂಥ ಬಿಟ್ಟ ಮೇಲೆ ತಿರ್ಗಾ ಇವ್ಳು ಬಂದವಳೆ ಲೆಕ್ಕ ಹಾಕಿ ಮೇಡಮ್ ಅಲ್ಲಿ. ನಾನು ಎಲ್ಗೂ ಓಡ್ ಬಂದಿರ್ಲಿಲ್ಲ, ಇಲ್ಲೂ ಕೊಡಕ್ಕೆ ಅಂತಾನೆ ಈಗ ಒಂದು ವಾರದಲ್ಲಿ ಬಂದು ಕೊಡಕ್ ಬಂದೆ ತಾನೆ, ಎಲ್ಲಿ ಇರ್ಬಿಟ್ಟು ಕೊಡ್ಬೇಕು? ಅದ್ರ ಆ ಹುಡುಗನ ಮನೇಲಿ ಇಷ್ಟ ಕೊಡ್ತಾರ? ಮತ್ತೆ ಎಲ್ರಿ ಮನೆ ಮಾಡಿದ ತಕ್ಷಣ ಬೆಂಗಳೂರಲ್ಲಿ ಲಾಡ್ಜ್ಗಳಿಲ್ಲ, ಪರಿಚಯದವ್ರ ಮನೆಗಳಿಲ್ಲ ಮೇಡಮ್. ಲಾಡ್ಜ್ಗಳಿಗೆ ಹೋಗಕ್ಕೆ ರೂಮ್ಗೆ ದುಡ್ಡು ಕಾಸು ಚಿನ್ನ ಹೊಡ್ಬೇಕು, ದುಡ್ಡೆಲ್ಲ ಇತ್ತಲ್ಲ, ಬೆಳ್ಳಿ ಎಲ್ಲ ಇತ್ತಲ್ಲ, ಅಡ ಮಾಡ್ಬೋದಾಗಿತ್ತಲ್ಲ, ಅದನ್ನ ಬಿಡ್ಸೋದಾಗಿತ್ತು ಈಗೆಲ್ಲ ತೀರ್ಮಾನ ಆದ್ಮೇಲೆ. ಲಾಡ್ಜ್ ರೂಮ್ ಈಗ ಅಲ್ಲಿ ಇದ್ಮೇಲೆ ನಿನ್ಗೆ ಒಳ್ಳೆ ಪಸ್ಕ ಕೊಟ್ರ. ಈಗ ನೀನ್ ಅಲ್ಲೊಂದ್ ವಾರ ಇಟ್ಕೊಂಡು ಹುಡುಗನ ಜೊತೆ ಇಟ್ಕೊಂಡ್ ಬಂದು ಕಂಪ್ಲೇಂಟ್ ಕೊಟ್ಟೆ ನನ್ ಮೇಲೆ. ಈಗ ನಿನ್ಗೆ ಸರಿ ನೀನ್ ಇದ್ದಿದ್ದಲ್ಲಿ ಅಂತ ಹೇಳ್ತಾವ್ರ ಎಲ್ಲರೂ ಇಲ್ಲಿಗ. ಸರಿ ಅಂತ ಹೇಳಲ್ಲಪ್ಪ, ತಪ್ಪೆ ನಾನ್ ಮಾಡಿದ್ ತಪ್ಪೆ. ಆಗ ತಪ್ಪು ಮಾಡಿದ್ಕೆ ನಾನು ಸಂಸ್ ಕರ್ಕೊಂಡೋಗಿ ಮುಡಿದೆ ತಾನೆ, ತಿರ್ಗಾ ಹುಡುಗನ ಮನೆಗೆ ಹಾಕೋದೆ ನಿನಗ. ಈಗ ಇಲ್ಲಿ ಕೊಡಕ್ಕೆ ಅಂತ ಬಂದಿದ್ದು ನೀನು ಮಾತಾಡ್ಬೇಡ, ಎತ್ತು ಹೊದ್ಬಿಟ್ಟು ಹೊಂಡೋಕೆ ಸೇರ್ತೀನಿ. ಏನ್ ಅನ್ನ ಬಟ್ಟೆ ಹಾಕಿರ್ಲ ನಿನ್ಗೆ, ಒಡವೆ ತೆಗ್ದಿರ್ಲ, ಏನ್ ಕಮ್ಮಿ ಮಾಡಿದ್ರೆ ನಿನ್ಗಲ್ಲಿ? ಏನ್ ಕಮ್ಮಿ ಮಾಡಿದ್ರೆ ನಿನ್ಗೆ? ನಾನು ಯಾರಿಗೂ ಮನ್ಸಲ್ಲಿ ಪ್ರೀತಿ ಕೊಡ್ದೇನ ಅಂತ ಸ್ಥಾನ, ಅಂತ ಮರ್ಯಾದೆ, ಅಂತ ಗೌರವ ನಿಮ್ಗೆ ಕೊಡೋದ್ಕೆನೆ ನೀವು ಆ ಕೆಲಸ ಮಾತಾಡ್ತಾಳೆ. ನನ್ಗೆ ಇರಕ್ಕಾಗದೆ ನಾನು ಆ ತರ ಮಾಡಿ. 8 ತಿಂಗಳಿಂದ ಹೋಗಿದೆ. 8 ತಿಂಗಳಿಂದ ಅಂದ್ರೆ ನನಗ್ ಬೇಡ ಬಿಡು, ಸರಿ ಇಲ್ಲ. ಮಕ್ಳು ಏನ್ ಮಾಡಿದ್ರು ನಿನ್ಗೆ? ನೀನ್ ಹುಟ್ಟಿತಿಲ್ಲ ಮಕ್ಳವು? ಮಕ್ಳು ಮೇಡಮ್ ಇವರು ಮಕ್ಳ ಮೇಲೆ ಜ್ಞಾನ ಇಲ್ಲದೆ 8 ತಿಂಗಳಿಂದ ಇದ್ಬಿಟ್ಟು ಇವಾಗ ನನ್ ಮಕ್ಳು ಗಂಡ ಬೇಕು ಅಂದ್ರೆ ಮಕ್ಳ ಕೈಲಿ ಫೋನ್ ಕೊಡ್ರಿ ಅಂದ್ರೆ ನಮ್ಮ ಅವ್ವಳೆ ಅಂತ ಯಾವಾಗ್ಲೂ ಬರೀ ಸತ್ರೆ ನಾನು ಇಲ್ಲೇ ಸಾಯ್ತೀನಿ ಕಣಪ್ಪ, ನಿನ್ ಮನೇಲೆ ಸಾಯ್ತೀನಿ, ನಾನು ಇರ್ತೀನಿ ಅಂತ ಬಂದ್ರೆ ಯಾವ ನಿನ್ ಸಾಯಿಸ್ಬಿಡ್ತೈತಿಲ್ಲ ಮನೇಲಿ. ನಾನು ಸತ್ರ ಎದ್ರಕಂಡು ಗಂಡಂಗೆ ಎದ್ರಕಂಡು, ಇವಾಗ ಗಂಡಂಗೆ ಎದ್ರಕತ್ತಲ್ವಾ, ಈ ಗಂಡಂಗ್ ಮೇಲೆ ಭಯ ಬಂದದ. ನನ್ ಗಂಡ ಮಕ್ಳು ಬೇಕು ಅಂತಾನೆ ನಾನು ಇಲ್ಲಿ ಗಂಟ ಬಂದಿದ್ದು. ನನ್ ಗಂಡ ಮಕ್ಳು ಎಲ್ಲ ಮುಗಿತಲ್ಲ. ಈಗ ಅವ್ನಿಗೆ ಮದುವೆ ಮಾಡಕ್ ಓಡಾಡ್ತಾರ ಮೇಡಮ್. ಈಗ ಅಲ್ಲಿ ಅವ್ನಿಗೆ ಇವ್ರ ಜೊತೆಲಿದ್ರೆ ಆಗಕ್ಕಿಲ್ವಲ್ಲ. ಅದ್ ನಿಮ್ಮಿಂದ ನೀವು ಮಾಡ್ಕೊಂಡಿದ್ ನಾನೇನು ಮಾಡ್ಕೊಳ್ಳಿ. ಹೇಳ್ತಾನೆ ನಾನು ಸರಿ ಇಲ್ಲ ಬಿಡು. ನಿಮ್ ಅಗ್ತಿರೇ ಮಾಡಿದ್ದು, ನಾನ್ ಸರಿ ಇಲ್ಲ. ಇಲ್ಲಿ ಗಂಟ ಬರಂಗ್ ನಿಮ್ ಅಗ್ತಿರೇ ಮಾಡಿದ್ದು ಎಲ್ಲ ಪ್ರತಿ ಸರಿ ಇಲ್ದ ಒಂದ್ ಬಾಳಕ್ ಯಾಕೆ ಬರ್ತೀವಿ ಸುಮ್ಕೆ ತಿರ್ಗಾ? ನೀನ್ ಹೇಳ್ದೆ ನಾನು ಊರ್ಗ್ ಹೋಗಿರೋ ಟೈಮಲ್ಲಿ ಎಲ್ಲ ತುಂಬ್ಕೊಂಡು ಹೋಗಿರ್ಲಿಲ್ಲ. ನೀವು ಹೊಡೆದ್ಬಿಟ್ಟು ಬಡ್ದ್ಬಿಟ್ಟು ಬೆಲ್ಟ್ ಎಲ್ಲ ಬಿಚ್ಕೊಂಡು ಹೊಡಿತಾರೆ ಮೇಡಮ್. ಸ್ಟೇಷನ್ಗೆ ಹೋಗ್ವೆ ಈಗ ಆಯ್ತಲ್ವಾ, ನಾನು ಹೊಡೆದಿಂಗ್ ಹಿಂಸೆ ಕೊಟ್ಟೆ ಅಲ್ವಾ, ಪೊಲೀಸ್ ಸ್ಟೇಷನ್ ಇರ್ಲಿ ಕಂಪ್ಲೇಂಟ್ ಕೊಟ್ಟು ಕರ್ಸುವೆ ನನ್ಗಲ್ಲಿ. ಸ್ಟೇಷನ್ ಸ್ವಿಚ್ ಆಫ್ ಅಂತ ಬಂತು. ಸ್ವಿಚ್ ಆಫ್ ಮಾಡಿದ್ರೆ ಪೊಲೀಸರು ಬಿಟ್ಬಿಡ್ತಾರ? ಹಿಡಿದೇನೆ ಅಲ್ಲ, ಸ್ವಿಚ್ ಆಫ್ ಅಂತ ಬರುವಾಗ ಸ್ಟೇಷನ್ಗೆ ಹೋಗ್ಬಿಟ್ಟು ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಹೊಂಟೋಗ್ಬಿಟ್ಟೆ. ಎಲ್ಲ ನಿನ್ನಿಂದಾನೇ ಆಗಿರೋದಪ್ಪ. ಜಟಕ